ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನ್ಸಾರ್ ಹರೇಕಲಾ ಯೂಟ್ಯೂಬ್ ಚಾನಲ್. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನಮ್ದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಬನ್ನಿ ನಾವೊಂದು ಜಾಗಕ್ಕೆ ಹೋಗೋಣ, ನೋಡೋಣ ಅಲ್ಲಿ ಏನೇನಿದೆ ನಿಮಗೂ ತೋರಿಸ್ತೀನಿ. ಬನ್ನಿ ಹಂಗೆ ಹೋಗ್ಬಿಡೋಣ. ಇವಾಗ ನಾವು ಸ್ವಲ್ಪ ಹೋಗ್ತಾ ಇದ್ವಿ, ನೋಡೋಣ. ಅಲ್ಲಿ ಕರ್ನಾಟಕದ ಸಬ್ ಜೈಲ್ ಕೆಲಸ ನಡೀತಾ ಇದೆ, ನೋಡೋಣ. ಇಲ್ಲಿ ಇದು ಬಂದು ಪ್ಲೇಸ್ ಅಲ್ಲಿ ನಿಮ್ಗೆ ಹಾಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇನ್ನೇನು ಗೊತ್ತಾ, ಒಂದು ಹೊಸ ಐಟಮ್ ತೋರಿಸ್ತೀನಿ ನಿಮ್ಗೆ. ಒಂದು ಹೊಸತ್ತು ಸಖತ್ತಾಗಿದೆ ಒಂದು ಐಟಮ್ ತೋರಿಸ್ತೀನಿ, ಅದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ನೀವು ನೋಡಿ, ನಿಮ್ಗೆ ಗೊತ್ತಿದ್ಯಾ ಅಂತ ಅದ್ರ ಬಗ್ಗೆ ನನ್ಗೆ ಹೇಳ್ಬಿಡಿ ಹೆಂಗಿದೆ ಅದು. ನೀವು ಇದಕ್ಕಿಂತ ಮುಂಚೆ ನೋಡಿದ್ರಾ, ಅಲ್ಲಿ ಹೋಗಿದ್ದೀರಾ ಅಂತ ಹೇಳಿ, ನೋಡೋಣ ಹೆಂಗಾಗುತ್ತೆ ಅಂತ. ಬನ್ನಿ ಹೋಗೋಣ. Please someone to save me. I can't find myself. I'm totally lost. ಎಲ್ಲೋ ಯೂ ಟರ್ನ್ ಇದೆ ಇಲ್ಲಿ ಹೊಡಿಯಕ್ಕೆ. ತೆಗಿಬೇಕು ಅಂತ ಕಾಣುತ್ತೆ. ಇಲ್ಲಿ ಗೇಟ್ ಎಲ್ಲಿ ಬರುತ್ತೆ, ಗೇಟು ಹಂಗೆ ಹೋಗ್ತೀರ. ಗೇಟ್ ಎಲ್ಲಿದೆ? ಮತ್ತೇನ್ ವಿಶೇಷ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ರಲ್ಲ ನಮ್ ಯೂಟ್ಯೂಬ್ ಚಾನಲ್, ಸಪೋರ್ಟ್ ಮಾಡಿ. ಯಾಕೆ ಸುಮ್ನೆ ನೋಡ್ಕೊಳ್ತೀರಿ? ನಿಮ್ಗಂತೂ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಬರುತ್ತೆ, ನಮ್ಗಂತೂ ಪ್ರೆಸ್ ಮಾಡಿ. ನಮ್ಗೆ ನಮ್ಮನ್ನೆಲ್ಲ ಬೆಳೆಸಿ. ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಪ್ರಿಯ ವೀಕ್ಷಕರ, ಯಾರಲ್ಲ ಬ್ಯಾಂಗ್ಳೂರಿಂದ ನೋಡ್ತಾ ಇದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಫೇಸ್ಬುಕ್ ಮುಖಾಂತರ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಫೇಸ್ಬುಕ್ ಪೇಜಿನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮದಲ್ಲಿ ಯಾರು ನೋಡ್ತಾ ಇದ್ದೀರಾ, ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಮ್ದು ಎಲ್ಲ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಎಲ್ಲ ಒಂದೇ ಹೆಸರು, ಅನ್ಸಾರ್ ಹರೇಕಲಾ. ಎಲ್ಲದರಲ್ಲೂ ಫಾಲೋ ಮಾಡಿ. ಅದಕ್ಕೆ ಮಂಗಳೂರಲ್ಲಿ ತುಂಬಾ ಮಳೆ, ಏನು ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಇಲ್ಲಿ ಮಂಗಳೂರಲ್ಲಿ ತುಂಬಾ ಮಳೆ ಬಂದು ಎಲ್ಲ ಏನಾದ್ರೆ ಗಜಿಬಿಜಿ ಆಗಿದೆ ಇಲ್ಲಿ ಎಲ್ಲ. ಹೊರಗಡೆ ಹೋಗಕ್ಕಾಗಲ್ಲ. ಇವಾಗ ಸ್ವಲ್ಪ ಬಿಸಿಲು. ಇವಾಗ ನಾವು ಅಲ್ಲಿ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ. ಇಲ್ಲಿಂದ ನಾವು ಹೋಗ್ಬೇಕು, ಇಲ್ಲೊಂದು ರೋಡ್ ಇದೆ, ನೋಡೋಣ. ಅಯ್ಯೋ ಅಯ್ಯೋ, ಏನ್ ರೋಡಪ್ಪ ಇದು, ಹೋಗಕ್ಕೆ ಕಷ್ಟ ಇದೆ. ಈ ರೋಡ್ ಎಲ್ಲಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಏನೆಲ್ಲ ಹಾಕಿದ್ದಾರೆ ಗುರು, ಇಲ್ಲಿ ಹೋಗಕ್ಕೆ ಕಷ್ಟ. ಇಲ್ಲಿ ಶಿಕ್ಷಕರ, ನಾನು ಆವಾಗ ಬಂದಲ್ಲ ಆ ರೋಡು, ನಾ ಇಲ್ಲಿಂದ ಹೋಗ್ಬೇಕಿತ್ತು, ನಾನು ಆ ಕಡೆಯಿಂದ ಹೋದೆ, ನಂಗೆ ರೋಡ್ ಮಿಸ್ ಆಯ್ತು ಅಲ್ಲಿ. ಅದು ನಾನು ಈ ಕಡೆ ಫಸ್ಟ್ ಟೈಮೇ ಬಂದೆ, ಬಟ್ ನೋಡ್ದಾಗ ಸಖತ್ತಾಗಿದೆ. ನಾವು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ನನ್ಗೆ ರೋಡ್ ಚೇಂಜ್ ಆಯ್ತು, ಗೊತ್ತಾಯ್ತಾ? ನಾನು ಇಲ್ಲಿಂದನೇ ಹೋಗ್ಬೇಕು, ಇಲ್ಲಿಂದ ಅಲ್ಲಿ ಮೈನ್ ಡೋರ್ ಬಂದು ಇಲ್ಲಿ ನೋಡಿ, ಇಲ್ಲೆಲ್ಲ ಕೆಲಸ ಇಲ್ಲೆಲ್ಲ ತೆಗಿತಾ ಇದಾರೆ. ಇಲ್ಲಿ ನಮ್ದು ಏನ್ ಹೇಳ್ತಾರೆ, ಕಲ್ಲು ಕೆಂಪು ಕಲ್ಲೆಲ್ಲ ಇಲ್ಲೆಲ್ಲ ರೆಡಿ ಮಾಡ್ತಾ ಇದಾರೆ. ನಮ್ಗೆ ಈ ರೋಡಲ್ಲಿ ಹೋಗ್ಬೇಕು, ಗೊತ್ತಾಯ್ತಾ? ನಾನು ಅಲ್ಲಿ ಯೂ ಟರ್ನ್ ತಗೊಂಡ, ನಾನು ಇಲ್ಲಿಂದ ಹೋಗ್ಬೇಕು. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ನೋಡಿದ್ರ? ಅಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗ್ಬೇಕು ನಾನು, ಬಟ್ ನಾನು ಆ ಕಡೆಯಿಂದ ಹೋದೆ. ನಾನು ಒಂದ್ಸಲ ಯಾವಾಗ ನಂಗೆ ಹೋಗಿರೋದು ನೆನಪಿದೆ, ಬಟ್ ಇವಾಗ ರೋಡ್ ಅಲ್ಲಿ ಗೇಟ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರು. ನಾನು ಆವಾಗ ಹೋದಲ್ಲ ಆ ಪ್ಲೇಸು, ಅಲ್ಲಿಂದ ಇದೇನೋ ಮಾಡಿದವ್ರ. ಏನಪ್ಪ ಇದು, ಸುಮ್ಮನೆ ಕಟ್ಬಿಟ್ಟವ್ರ, ಏನ್ ಬುದ್ಧಿ ಜಾಸ್ತಿ ಆಗಿದೆ ದೇವರನೇ ಗೊತ್ತಿಲ್ಲ. ನಮ್ಮ ಮಂಗಳೂರು ಬುದ್ಧಿವಂತರ ನಾಡು ಅಂತ ಹೇಳ್ತಾವ್ರೆ, ಬಟ್ ಈ ಕಡೆ ಎಲ್ಲ ನೋಡಿದ್ರೆ ಬುದ್ಧಿವಂತರ ತರ ಕಾಣಿಸ್ತಾನೆ ಇಲ್ಲ. ಇವಾಗ ಮಂಗಳೂರು ಫುಲ್ ದಡ್ಡರಾಗ್ಬಿಟ್ಟಿದ್ದಾರೆ, ಏನಂತ ಅರ್ಥ ಆಗ್ತಾ ಇಲ್ಲ. ಮಂಗಳೂರಲ್ಲಿ ತುಂಬಾ ಜಾಗ ಇದೆ, ಅದ್ರ ಟೂರಿಸ್ಟ್ ಪ್ಲೇಸ್. ಬಟ್ ಏನ್ ಗೊತ್ತಾ, ಇವಾಗ ಈ ಸಿಚುವೇಶನ್ ಅಲ್ಲಿ ನಮ್ಗೆ ಹೋಗಕ್ಕೆ ಸ್ವಲ್ಪ ಇದಿದೆ. ಏನಂದ್ರೆ ಸ್ವಲ್ಪ ಸಿಚುವೇಶನ್ ಚೆನ್ನಾಗಿಲ್ಲ ಮಂಗಳೂರು. ಮೈನ್ ಗೇಟ್ ಇಲ್ಲಿಂದನೇ ಬರೋದು, ಇಲ್ಲೆಲ್ಲೋ ಒಂದು ಗೇಟ್ ಐತೆ, ಇಲ್ಲಿ ಹೋಯ್ತು ಆ ಗೇಟು, ಅಲ್ಲಿಂದ ಅಂತ ಗೊತ್ತಿಲ್ಲ, ನೋಡ್ಕೊಂಡ್ ಬರೋಣ.
ಮತ್ತೇನ್ ಗೊತ್ತಾ ಫ್ರೆಂಡ್ಸ್, ಈ ಬೆಂಗಳೂರಲ್ಲಿ ಈ ಮಧ್ಯಾಹ್ನ ಅಂತೂ ದೇವರಾಣೆ ಮನೆಯಿಂದ ಹೊರಗಡೆ ಬರೋ ಕೆಲ್ಸನೇ ಆಗಲ್ಲ. ಯಾಕಂದ್ರೆ ಅಷ್ಟು ಬಿಸಿಲು. ಮಳೆ ಬಂದ್ರೂನು ಸೆಕೆ ಅಂತೂ ದೇವರಾಣೆ ನಮ್ ಕೈಯಲ್ಲಿ ಆಗಲ್ಲ. ಅದ್ರಲ್ಲಿ ನನ್ ಪ್ರಕಾರ ಬೆಂಗಳೂರು ಬೆಸ್ಟ್. ಬೆಂಗಳೂರು ಸೂಪರ್. ಯಾವ ಟೈಮಲ್ಲಿ ಎಷ್ಟೇ ಸೆಕೆ ಇರಲಿ, ಬಟ್ ರೂಮ್ ಒಳಗಡೆ ಬಂದು ಕೂತ್ ಮೇಲೆ ಅಂತೂ ಒಂದು ಕೋಲ್ಡ್ ಅಂದ್ರೆ ಪಕ್ಕ ಕೋಲ್ಡ್. ಇವಾಗ ಸ್ವಲ್ಪ ಮಳೆನೂ ಬಂತು. ಇವಾಗ ಜನವರಿ, ಅದೇ ಜೂನ್ ಅಲ್ವಾ, ಜೂನ್ ಬಂತಲ್ವಾ, ಇನ್ನು ಮಳೆಗಾಲ ಸ್ಟಾರ್ಟ್. ಸ್ವಲ್ಪ ಚಳಿ ಸಖತ್ತಾಗಿರುತ್ತೆ. ಒಂಥರ ವೀವ್ಸೇ ಸಖತ್ತಾಗಿದೆ ಬೆಂಗಳೂರು. ಮಂಗಳೂರಲ್ಲಿ ಇದೆ ಪರವಾಗಿಲ್ಲ, ಬಟ್ ಸೆಕೆ ಅಂತೂ ನಮ್ಗೆ ದೇವರಣೆ ಆಗಲ್ಲ. ನನಗಂತೂ ಸೆಕೆ ಆಗೋದಿಲ್ಲ. ಈ ಗೇಟ್ ಮುಚ್ತಾರೆ ಅವರು. ಇಲ್ಲಿಂದ ಹೋಗೋಣ. ಇಲ್ಲಿಂದ ಹೋಗ್ಬೇಕು ಅಂತ ಕಾಣಿಸುತ್ತೆ. ಈ ಗೇಟಿಗೆ ಬಿಡ್ತಾರಾ ಇಲ್ಲ ಗೊತ್ತಿಲ್ಲ. ಸಬ್ ಜೈಲು ಇಲ್ಲಿ ಹೋಗ್ಬೋದಾ ಅಂತ ಗೊತ್ತಿಲ್ಲ. ಇದು ಅಂತ ಕಾಣುತ್ತೆ ನೋಡಿ, ಇದೇ ಮೈನ್ ಗೇಟ್ ಸಬ್ ಜೈಲು. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದನೇ ಹೋಗ್ಬೇಕಂತ ಗೊತ್ತಿಲ್ಲ. ಹೋಗ್ಬಿಡೋಣ, ಹಂಗೆ ಬಂದು ನೋಡ್ಕೊಳೋಣ ಎಲ್ಲಿಂಗೆ. ನೋಡಿ ಇವಾಗ ಬಂದೆ ನಾನು ಈ ಜಾಗಕ್ಕೆ. ತುಂಬಾ ಚೆನ್ನಾಗಿದೆ ಒಂಥರ ಜಾಗ. ಫುಲ್ ಸೈಲೆಂಟ್ ಪ್ಲೇಸು. ನೀವು ನೋಡ್ತಾ ಇದೀರಲ್ಲ, ಒಂಥರ ಗಾಳಿ ಎಲ್ಲ ಸಖತ್ತಾಗಿ ಹೊಡಿತಾ ಇದೆ ಇಲ್ಲಿ. ನೋಡಿ ಆ ಕಡೆ ನಿಮ್ಗೆಲ್ಲ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ ಜಾಗ, ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಏನೆಲ್ಲ ಇದೆ, ಮರ, ಗಾಳಿ. ನೋಡಿ ಒಂಥರ ಮುಂದೆ ಹೋಗ್ ಬರೋಣ. ಅಲ್ಲಿ ನಾವು ಒಂದು ಪ್ಲೇಸಿಗೆ ಬಂದಿರೋದು ಇವಾಗ. ಅದು ನನ್ಗೆ ರೋಡ್ ಚೇಂಜ್ ಆಯ್ತು. ಆ ರೋಡ್ ಅಲ್ಲಿ ಹೋಗ್ಬೇಕು ಇವಾಗ ನಾನು. ಅಲ್ಲಿಂದ ಹೋಗಿ ನೋಡಿ ನಿಮ್ಗೆಲ್ಲ ತೋರಿಸ್ತೀನಿ ಹಿಂದೆ ಎಲ್ಲ ಏನೆಲ್ಲ ಇದೆ. ಇಲ್ಲಿ ಒಳ್ಳೆ ವ್ಯೂಸ್ ಪಾಯಿಂಟ್ ಚೆನ್ನಾಗಿದೆ, ಒಂಥರ ಸಖತ್ತಾಗಿದೆ. ಮಳೆ ಬೇರೆ ಇಲ್ಲ, ಎಲ್ಲಿ ಹೋಗಕ್ ಆಗಲ್ಲ ಮಂಗಳೂರಲ್ಲಿ. ಫುಲ್ ಮಳೆ 2-3 ದಿವಸದಿಂದ. ಮನೆಯಿಂದ ಹೊರಗಡೆ ಕಾಲಿಡಕ್ ಆಗ್ತಾ ಇಲ್ಲ. ನೋಡೋಣ ಏನಾದ್ರೂ ಮಾಡಕ್ ಆಗುತ್ತೆ ಅಂತ. ಫ್ರೆಂಡ್ಸ್ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನಮ್ಗೆ ಎಲ್ಲೋ ಆ ಕಡೆ ಹೋಗ್ಬೇಕು ಅಂತ ಗಾಡಿ ಅಲ್ಲಿ ಇಟ್ಟಿದ್ದೀನಿ ನಾನು. ಸಬ್ ಜೈಲಿಗೆ ರೋಡ್ ಇದೇನಾ ಅಂತ. ಅಂದ್ರೆ ಮಂಗಳೂರಲ್ಲಿ ಒಂದು ಸಬ್ ಜೈಲ್ ನಡೀತಾ ಇದೆ ಅದ್ರದ್ದು ವರ್ಕ್ ನಡೀತಾ ಇದೆ. ನಾನು ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ. ಬಟ್ ರೋಡ್ ನನ್ಗೆ ಮಿಸ್ ಆಯ್ತು. ಈ ಕಡೆಯಿಂದ ಹೋಗ್ಬೇಕಾ ಆ ಕಡೆಯಿಂದ ಹೋಗ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ಒಳ್ಳೆ ವ್ಯೂಸ್ ಪಾಯಿಂಟ್ ಇದೆ ಇಲ್ಲಿ, ಸಖತ್ತಾಗಿದೆ. ಬಿಡಲ್ಲ ಅಂತ ಕಾಣುತ್ತೆ ಒಳಗಡೆ ಹೋಗಕ್ಕೆ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ವರ್ಕ್ ಅಲ್ವಾ, ಸೊ ಯಾರಿಗೂ ಬಿಡಲ್ಲ ಇಲ್ಲಿ. ನೋಡಿ ಸಖತ್ತಾಗಿರೋ ಪ್ಲೇಸ್ ಎಲ್ಲ ಸಖತ್ತಾಗಿದೆ ಇಲ್ಲಿ ಮಂಗಳೂರಲ್ಲಿ. ಮಂಗಳೂರು ಟಾಪ್. ಬಟ್ ಬಿಸಿಲಂತೂ ನಿಮ್ ನೋಡ್ತಾ ಇದ್ರಲ್ಲ ನೋಡಿ. ತೋರಿಸ್ತೀನಿ ನಿಮ್ಗೆ. ಕಣ್ಣಿಗೆ ಹೊಡಿತಾ ಇದೆ ಇಲ್ಲಿ ಮಂಗಳೂರು. ನೋಡಿ ಅಲ್ಲಿ ಕೆಲಸ ನಡೀತಾ ಇದೆ. ಇಲ್ಲೋ ಆ ಕಡೆ ಹೋಗ್ಬೇಕು. ನಾವು ಗಾಡಿ ತಗೊಂಡ್ ಬರ್ಬೇಕು ಪ್ರಿಯ ವೀಕ್ಷಕರೇ. ನೋಡಿ ಇಲ್ಲಿ ವ್ಯೂಸ್ ಅಂತೂ ಸಖತ್ತಾಗಿದೆ ಇಲ್ಲಿ, ಅದ್ರ ಬಗ್ಗೆ 2 ಮಾತಿಲ್ಲ. ಮತ್ತೇನ್ ಗೊತ್ತಾ, ಮಳೆ ಬಂದ್ರೆ ಮಂಗಳೂರಲ್ಲಿ ಎಷ್ಟೇ ಮಳೆ ಬರಲಿ ಆದ್ರೂನು ಸೆಕೆ ಅಂತೂ ಕಮ್ಮಿ ಆಗಲ್ಲ. ಚಳಿ ನನ್ಗೆ ಇಲ್ಲಿ ಮಂಗಳೂರಲ್ಲಿ ಚಳಿ ಇದೆಯಲ್ಲ, ಅದು ಚಳಿನೇ ಆಗಲ್ಲ. ಎಷ್ಟೇ ಅವ್ರಿಗೆ ನಮ್ ಮನೆಯವರಿಗೆಲ್ಲ ಫುಲ್ ಚಳಿ ಆಗುತ್ತೆ, ಬಟ್ ನನ್ಗೆ ಚಳಿನೇ ಆಗಲ್ಲ. ಒಂದು ಚಳಿನೇ ಅಂದ್ರೆ ಅಷ್ಟೊಂದು ಇದೇ ಇಲ್ಲ. ಹೋಗ್ಬಿಡ ನೋಡಿ ಅಲ್ಲೊಂದು ಒಳ್ಳೆ ವ್ಯೂಸ್ ಪಾಯಿಂಟ್ ಇದೆ ಫ್ರೆಂಡ್ಸ್. ಇಲ್ಲೆಲ್ಲ ನೀರು ಬಂದು ಮಳೆ ಎಲ್ಲ ಜಾಸ್ತಿ ಬಂದಿದೆ. ಇವಾಗ ಮಳೆ ಇದೆ, ಬರುತ್ತಾ ಇಲ್ಲ ಗೊತ್ತಿಲ್ಲ. ನೋಡ್ಬೇಡ ಏನಾಗುತ್ತೆ ಅಂತ. ನೋಡ್ತಾ ಇದ್ರಲ್ಲ ನಾನು ಹಿಂದೆ ಎಲ್ಲ ನೋಡಿ, ವ್ಯೂಸ್ ಸಖತ್ತಾಗಿದೆ ಇಲ್ಲಿ. ಫೋಟೋ ಶೂಟಿಗೆಲ್ಲ ಬೆಸ್ಟ್ ಜಾಗ ಇದು. ಫೋಟೋ ಶೂಟ್ ಎಲ್ಲ ಮಾಡ್ಬೋದು. ಇವಾಗ ಗೇಟ್ ಕ್ಲೋಸ್ ಮಾಡಿಬಿಟ್ಟವ್ರೆ ಫ್ರೆಂಡ್ಸ್. ನಾ ತೋರಿಸ್ತೀನಿ ನಿಮ್ಗೆ. ಹೆಂಗಾದ್ರೂ ಫೈಟ್ ಅವ್ರ ಹತ್ರ ಜಗಳ ಮಾಡಿ ಆದ್ರೂ ಪರವಾಗಿಲ್ಲ, ನಿಮ್ಗೆ ಒಂದು ನಾ ಬಂದಿರೋ ಉದ್ದೇಶ ನಿಮ್ಗೆ ತೋರ್ಸೇ ಹೋಗ್ತೀನಿ. ಬಟ್ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೊಂದು ತೋರಿಸ್ತೀನಿ ನೋಡಿ, ಅದು ನಿಮ್ಗೆ ಗೊತ್ತಿದೆಯಾ ಅಂತ ಹೇಳಿ. ಆಮೇಲೆ ಏನ್ ಗೊತ್ತಾ, ನಾನು ಮೊದಲು ತೋರಿಸಿದ್ರೆ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಇರಲ್ಲ. ಟ್ವಿಸ್ಟ್ ಬೇಕು ಒಂದು ವಿಡಿಯೋದಲ್ಲಿ, ಸ್ವಲ್ಪ ಟ್ವಿಸ್ಟ್ ಬೇಕಲ್ವಾ. ಟ್ವಿಸ್ಟ್ ಇಲ್ಲ ಅಂದ್ರೆ ನಮ್ಗೆ ಒಂದು ಮಜಾ ಇರಲ್ಲ.
ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಹಂಗು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವೀಕ್ಷಕರೇ, ಸಬ್ಸ್ಕ್ರೈಬ್ ನಿಮಗೆ ಫ್ರೀಯಾಗಿ ಬರ್ತಾ ಇದೆ, ಬಟ್ ನಮ್ಗೆ ಹಂಗಲ್ಲ. ನಮ್ಗೆ ಒಂದು ಸಬ್ಸ್ಕ್ರೈಬ್ ಒಂದು ಫುಲ್ ಮೋಟಿವೇಶನ್ ಆಗಿರುತ್ತೆ. ನಮ್ಮಂಥ ಹೊಸ ಯೂಟ್ಯೂಬ್ ಕ್ರಿಯೇಟರ್ಗೆ ನಮಗೆ ತೋರಿಸ್ಬೇಕಾಗುತ್ತೆ ಯಾವ ಥರ ಹಿಂಗೆ. ಅದರಲ್ಲೂ ಕರ್ನಾಟಕ ಜನ ಸಪೋರ್ಟ್ ಮಾಡೇ ಮಾಡ್ತಾರಂತ ಒಂದು ನಂಬಿಕೆ ನನ್ನ ಮೇಲಿದೆ. ನೋಡೋಣ ವಿಡಿಯೋದಲ್ಲಿ ಎಷ್ಟು ಲೈಕ್ ಬರುತ್ತೆ, ಎಷ್ಟು ಶೇರ್ ಬರುತ್ತೆ, ಎಷ್ಟು ಸಬ್ಸ್ಕ್ರೈಬ್ ಬರುತ್ತೆ ನೋಡೋಣ. ಈ ವಿಡಿಯೋ ಅಂತೂ ತುಂಬಾ ದೊಡ್ಡದಾಗಿದೆ, ಯಾವುದು ಕಟ್ ಮಾಡಲ್ಲ, ಹೆಂಗಿದೆ ನ್ಯಾಚುರಲ್ ಆಗಿ ತೋರಿಸ್ಬಿಡ್ತೀವಿ. ಮತ್ತೊಂದು ಏನ್ ಗೊತ್ತಾ, ಮಳೆ ಬರೋ ಚಾನ್ಸ್ ಇದೆ. ಇಲ್ಲಿ ಗಾಳಿ ಸಖತ್ತಾಗಿದೆ, ಇಲ್ಲಿ ಗಾಳಿ ಅಂತೂ ಅಲ್ಟಿಮೇಟ್ ಆಗಿದೆ. ಇಲ್ಲಿ ಯಾರು ಸಿಗ್ತಾ ಇಲ್ಲ ಗುರು, ಎಲ್ಲಿಂದ ಹೋಗಕ್ಕೆ ಅಂತ ಗೊತ್ತಾಗ್ತಾನೆ ಇಲ್ಲ. ಅಲ್ಲಿ ನೋಡ್ದಲ್ಲ ನಿಮ್ಗೆ, ಅಲ್ಲಿ ನಾ ತೋರಿಸ್ತೆ. ಏನ್ ಗೊತ್ತಾ, ಈ ಪ್ಲೇಸ್ ಅಲ್ಲಿ ಜಾಸ್ತಿ ನಿಲ್ಲಕ್ ಆಗಲ್ಲ. ಅಂದ್ರೆ ಸ್ವಲ್ಪ ಇಲ್ಲಿ ಕಾಡೆಮ್ಮೆ ಮತ್ತೆ ಸ್ವಲ್ಪ ಏನ್ ಹೇಳ್ತಾರೆ ದೊಡ್ಡದು ಅದೆಲ್ಲ ಇದೆ, ಮತ್ತೆ ಸಿಂಹ ಅಲ್ಲ, ಏನ್ ಹೇಳ್ತಾರೆ ಚಿರತೆ, ಅದೆಲ್ಲ ಇದೆ ಇಲ್ಲಿ. ತುಂಬಾ ಭಯ ಇಲ್ಲಿ, ಒಬ್ಬನೇ ಬರಕ್ಕಂತ ದೇವರನೇ ಭಯ. ಬಟ್ ಅಲ್ಲಿಂದ ಹೋಗಕ್ ಆಗಲ್ಲ ಫ್ರೆಂಡ್ಸ್, ನಾವ್ ಇಲ್ಲಿಂದ ಹೋಗೋಣ. ಹಂಗೆ ಒಂದ್ಸಲ ಹೋಗಿದ್ಯಾ ಆ ತರನ, ಇಲ್ಲಿಂದ ಹೋಗ್ಬೇಕಾಗಿ ಅಲ್ಲಿಂದ ಹೋಗಿ ಬರೋಣ. ಗೇಟ್ ಅಲ್ಲಿದೆ. ನಾ ಒಂದ್ಸಲ ಒಂದು 4 year ಬ್ಯಾಕ್ ನಾ ಬಂದಿದ್ದೆ ಇಲ್ಲಿ. ಅವಾಗ ನಾ ಒಳಗೆಲ್ಲ ಹೋಗಿದ್ದೆ, ಆಮೇಲೆ ಇದೇ ಗೇಟ್ ಒಳಗಡೆ ಹೋಗಿದ್ದೆ. ಬಟ್ ಇವಾಗ ಅಲ್ಲಿ ನೋಡಿದ್ರೆ ಅಲ್ಲಿ ತುಂಬಾ ಜನ ಎಲ್ಲ ಇತ್ತು. ಗೇಟ್ ನಾವು ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನ ಎಲ್ಲ ಇದ್ರು. ಇವಾಗ ಯಾರು ಇಲ್ಲ ಇಲ್ಲಿ. ಐ ಥಿಂಕ್ ಕೆಲಸ ವರ್ಕ್ ಮುಗಿದ್ಯಾ ಏನೋ ಗೊತ್ತಿಲ್ಲ. ಗೇಟ್ ಅಂತೂ ಅದೇ ಇರೋದು, ಇನ್ನೊಂದು ಗೇಟ್ ಯಾವ್ದು ಇಲ್ಲ ಇಲ್ಲಿ. ಏನ್ ಗೊತ್ತಾ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇಷ್ಟು ಖರ್ಚು ಮಾಡ್ಬಿಟ್ಟವ್ರೆ ಕರ್ನಾಟಕ ಸರ್ಕಾರ. ನೋಡಿ ಇಲ್ಲಿ ಡಬಲ್ ರೋಡ್, ಹೈವೇ ಬೇರೆ ಎಲ್ಲ ಇಟ್ಬಿಟ್ಟವ್ರೆ. ಬಟ್ ಏನಕ್ಕೆ ಇಟ್ಟು ಅಂತ ದೇವರಾಣೆ ಗೊತ್ತಿಲ್ಲ ನಮ್ಗೆ. ನೋಡಿ ಡಬಲ್ ರೋಡ್, ಒಳ್ಳೆ ಟೌನ್ ಅಲ್ಲೂ ಇಂತ ರೋಡ್ ಇಲ್ಲ. ಬಟ್ ಇಲ್ಲಿ ಯಾಕೆ ಕೆಲಸ ಆಗಕ್ಕೆ ಮುಂಚೆ ರೋಡ್ ಮಾಡ್ಬಿಟ್ಟವ್ರೆ ದೇವರಾಣೆ, ಹಂಗಂತೂ ಗೊತ್ತಿಲ್ಲ. ನಮ್ ದುಡ್ಡುನ, ಟ್ಯಾಕ್ಸ್ ದುಡ್ಡುನ ಸುಮ್ನೆ ಹಿಂಗೆ ಖರ್ಚು ಮಾಡ್ಕೊಂಡು ಯಾರ್ದೋ ದುಡ್ಡು ಎಲ್ಲ ಬಂದ್ ಜಾತ್ರೆ ಅಂತ ಹೇಳ್ತಾರಲ್ಲ, ಅದೇ ತರನೇ ಮಾಡಿಬಿಟ್ಟವ್ರೆ ನಮ್ದು ಸರ್ಕಾರ. ನೋಡ್ತಾ ಇದ್ರಲ್ಲ ನೀವು. ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ. ಇಲ್ಲೊಂದು ರೋಡ್ ಇತ್ತು ಗುರು, ಎಲ್ಲಿ ಹೋಯ್ತು ಅಂತ ದೇವರಾಣೆ ಗೊತ್ತಿಲ್ಲ ಫ್ರೆಂಡ್ಸ್. ಒಳಗಡೆ ಒಂದು ರೋಡ್ ಹೋಗಿದೆ, ಅದು ಎಲ್ಲಿ ಹೋಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲೊಂದು ರೋಡ್ ಹೋಗಿದೆ. ಇವ್ರದ್ದು ಗ್ರೌಂಡ್ ಬ್ರೌಸರ್. ಯಾರೋ ಮಕ್ಕಳು ಕ್ರಿಕೆಟ್ ಆಡೋ ಗ್ರೌಂಡ್ ಇದು. ಇವತ್ತು ನಿಮ್ಗೆ ತೋರಿಸ್ಲೇಬೇಕು ಈ ಸಬ್ಜೆಕ್ಟ್ ನ. ನಾವು ಬಂದಿರೋ ಉದ್ದೇಶ ಅದಾಗಿಲ್ಲ ಅಂದ್ರೆ ನಮ್ಗೂ ಒಂಥರ ಬೇಜಾರು. ಅದನ್ನ ನೋಡ್ತಾ ಇರೋ ನಿಮ್ಗೂ ಅದಾಗಿಲ್ಲ ಅಂದ್ರೆ ನಿಮ್ಗೂ ಬೇಜಾರಲ್ವಾ. ಫ್ರೆಂಡ್ಸ್, ಕೊನೆಗೂ ನಾವು ಆ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿಂದ ಹೋಗ್ಬೇಕು. ನೋಡಿ ಇಲ್ಲಿ ನೋಡಿ, ಫುಲ್ಲು ಸಬ್ಜೆ ಎಲ್ಲ ನಡೀತಾ ಇದೆ. ಇಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಆಗಿದೆ ಅವ್ರದ್ದು. ನಮ್ಮ ಹಿಂದೆ ನೋಡ್ತಾ ಇದ್ರಲ್ಲ
ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಅವ್ರದ್ದು. ತೋರಿಸ್ತೀನಿ ನೋಡಿ ಇವಾಗ. ನನಗೆ ಮಾತ್ರ